ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಪರಿಸ್ಥಿತಿ ಇದಕ್ಕಿಂತ ಏನು ಭಿನ್ನವಾಗಿಲ್ಲ. ಅಲ್ಲೂ ಕೂಡ ಇದೇ ರೀತಿಯಾದಂತಹ ಗ್ಯಾಸ್ ಎಮರ್ಜೆನ್ಸಿ ನೋಡಿ. ಸಿಲಿಂಡರ್ಗಾಗಿ ಜನ ಮುಗಿಬಿದ್ದಿದ್ದಾರೆ. ರಾಮನಗರದಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ. ಬೆಂಗಳೂರಿಗೆ ಸಪ್ಲೈ ಇಲ್ಲ ಅಂದಮೇಲೆ ಡಿಸ್ಟಿಕ್ಗಳಿಗೆ ಹೆಂಗ್ರಿ ಹೋಗುತ್ತೆ? ಖಾಲಿ ಸಿಲಿಂಡರ್ ಹಿಡಿದು ನಿಂತಿದ್ದಾರೆ ಗ್ರಾಹಕರು. ಅಲ್ಲೂ ಇದೇ ಕತೆ. ಏಜೆನ್ಸಿ ಮುಂದಕ್ಕೆ ಖಾಲಿ ಸಿಲಿಂಡರ್ ತರ್ತಾರೆ. ದಿನಕ್ಕೆ 3,000 ಬುಕ್ಕಿಂಗ್ ಆದರೆ 300 ಸಿಲಿಂಡರ್ ಮಾತ್ರ ಸಪ್ಲೈ ಆಗ್ತಿದೆ. ಏನು ಮಾಡೋದು? ಅದಕ್ಕೆ ಅವರೇನೋ 10 ದಿನ ಆಗಬೇಕು ಅಂತಿದ್ದಾರೆ. 10 ದಿನಕ್ಕೂ ಸಿಗ್ತಿಲ್ಲ ನನ್ನ ಪ್ರಕಾರ. 20-25 ದಿನ ಆಗ್ತಾ ಇದೆ. ಡಬಲ್ ಸಿಲಿಂಡರ್ ಇದ್ದವ್ರು ಹೆಂಗೋ ಮಾಡ್ಕೋತಾರೆ. ಸಿಂಗಲ್ ಸಿಲಿಂಡರ್ ಇರ್ತಕ್ಕಂಥವ್ರಿಗೆ ಬಹಳ ಕಷ್ಟ. ನೋಡಿ, ರಾಮನಗರದ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರ. ಅಲ್ಲೂ ಕೂಡ ಸಿಲಿಂಡರ್ಗೋಸ್ಕರ ಜನ ಮುಗಿ ಬಿದ್ದಿದ್ದಾರೆ. ಅವರವರ ಬೈಕಲ್ಲೋ ಮತ್ತೊಂದರಲ್ಲೋ ಆಟೋದಲ್ಲೋ ತಂದು ಇಟ್ಕೊಂಡು ನಮಗೆ ಸಿಲಿಂಡರ್ ಕೊಡಿ, ನಮಗೆ ಸಿಲಿಂಡರ್ ಕೊಡಿ. ಪಾಪ ಇವ್ರು ಏನು ಹೇಳ್ತಾರೆ, ನೀವು ಬುಕ್ಕಿಂಗ್ ಮಾಡಿ ಟೈಮ್ ಬೇಕಾಗುತ್ತೆ ಕೊಡ್ತೀವಿ ಅಂತಾರೆ. ಇಸ್ರೇಲ್ ಇರಾನ್ ವಾರ್ನಿಂದಾಗಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ರಾಮನಗರ ಟೌನ್ನಲ್ಲಿರುವಂತಹ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಎದುರು ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಜನರು ಸಿಲಿಂಡರ್ಗಾಗಿ ಕಾದು ನಿಂತಿರುವಂಥ ದೃಶ್ಯಗಳನ್ನು ಕೂಡ ನೋಡ್ತಾ ಇರ್ಬೋದು. ಇದು ರಾಮನಗರದ ವಿವೇಕಾನಂದ ನಗರದಲ್ಲಿರುವಂತಹ ಇಂಡಿಯನ್ ಗ್ಯಾಸ್ ಸರ್ವಿಸು. ಈ ಒಂದು ಏಜೆನ್ಸಿ ಏನಿದೆ, ಏಜೆನ್ಸಿ ಮುಂಭಾಗ ಬೆಳಗ್ಗೆಯಿಂದಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡಿದ್ದಾರೆ. ಖಾಲಿ ಸಿಲಿಂಡರ್ಗಳನ್ನ ಹಿಡಿದು ಸಿಲಿಂಡರ್ಗಾಗಿ ಜನ ಮುಗಿಬಿದ್ದಿರುವಂಥ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಯಾಕಂದರೆ ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಸ್ಥಗಿತ ಆಗಿ ಹೋಟೆಲ್ ಸೇರಿದಂತೆ ಬೇರೆ ಬೇರೆ ಉದ್ಯಮಗಳಿಗೂ ಕೂಡ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ಅದರ ಜೊತೆಗೆ ಗೃಹ ಬಳಕೆ ಏನು ಸಿಲಿಂಡರ್ಗಳೇನಿದೆ, ಗೃಹಗಳ ಬಳಕೆ ಸಿಲಿಂಡರ್ ಮೇಲೂ ಕೂಡ ಈ ಒಂದು ವಾರ್ ಎಫೆಕ್ಟ್ ಬಿದ್ದಿರುವಂಥದ್ದು. ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ. ಅಂದರೆ 45 ದಿನ ಏನು ಟೈಮ್ ಪೀರಿಯಡ್ ಇದೆ ಅದರೊಳಗಡೆ ಬುಕ್ ಮಾಡಿದ್ರು ಬುಕ್ ಆಗ್ತಾ ಇಲ್ಲ. ಹೆಚ್ಚು ದಿನಕ್ಕೂ ಬುಕ್ ಮಾಡಿದ್ರು ಕೂಡ ಬುಕ್ ಆಗ್ತಾ ಇಲ್ಲ. ಜೊತೆಗೆ ಸಿಲಿಂಡರ್ಗೋಸ್ಕರ ಬೆಳಗ್ಗೆಯಿಂದ ಕೂಡ ಕಾದು ನಿಲ್ಲುವಂಥ ಪರಿಸ್ಥಿತಿ ಕೂಡ ಇರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಏನು ಸಿಲಿಂಡರ್ ಬುಕ್ ಆಗಿ ಇಲ್ಲಿ ಅದಕ್ಕೆ ಟೋಕನನ್ನು ಪಡೆದು ಮತ್ತೊಂದು ಬಳಿ ಇರುವಂಥ ಒಂದು ಗೋಡೌನ್ ಏನಿದೆ ಅಲ್ಲಿ ಹೋಗಿ ಸಿಲಿಂಡರ್ನ ಪಡೆದುಕೊಳ್ಬೇಕಾದಂಥ ಒಂದು ಸನ್ನಿವೇಶ ಇದೆ. ಹಾಗಾಗಿ ಸಾಕಷ್ಟು ಜನ ಬೆಳಗ್ಗೆಯಿಂದಲೂ ಕೂಡ ಬಿಸಿಲಲ್ಲೇ ಕಾದ್ಕೊಂಡು ನಿಂತಿರುವಂಥದ್ದು. ಸಿಲಿಂಡರ್ಗಳನ್ನ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಜನ ಸಾಕಷ್ಟು ಬೆಳಗ್ಗೆಯಿಂದ ಕೂಡ ನಿಂತಿದ್ದಾರೆ. ಅದರಲ್ಲೂ ಕೂಡ ಅಂದರೆ ಏನು ಗೃಹ ಬಳಕೆ ಸಿಲಿಂಡರ್ ಏನಿತ್ತು ಅದು ಸಮರ್ಪಕವಾಗಿ ಸಿಗ್ತಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೂ ಅದು ಸಿಗ್ತಾ ಇಲ್ಲ ಅನ್ನೋದು ಕೂಡ ಗ್ರಾಹಕರ ಆಕ್ರೋಶ ಆಗಿರುವಂಥದ್ದು. ಸದ್ಯ ಇಲ್ಲೊಬ್ರು ಗ್ರಾಹಕರಿದ್ದಾರೆ, ಮಾತನಾಡಿಸ್ತೀನಿ. ಮೇಡಮ್, ಏನು ಸಮಸ್ಯೆ ಆಗಿದೆ? ಸಿಲಿಂಡರ್ ಬುಕ್ ಆಗ್ತಲ್ವಾ, ಹೇಗೆ? ನನಗೆ 1 ವಾರದಿಂದ ಬುಕ್ ಮಾಡ್ತಾ ಇದ್ದೀನಿ. ನನಗೆ 5 ತಿಂಗಳು ಒಂದು ಸಿಲಿಂಡರ್ ಯೂಸ್ ಮಾಡೋದು. ಅವರು ಬುಕ್ ಮಾಡಿದ್ರೆ ಇಲ್ಲ ಈಗ ಬರುತ್ತೆ ನನಗೆ ಈಗ ಮೊನ್ನೆ ನೋಡಿಕೊಂಡೆ, 1 ವಾರದಿಂದ ನೋಡಿಕೊಂಡೆ, ಆಗ್ತಾ ಇಲ್ಲ. ಆಮೇಲೆ ಬಂದು ಇಲ್ಲೊಂದ್ಸಲಿ ಬಂದೆ, ಬಾಕ್ಲು ಹಾಕಿತ್ತು. ಈಗ ಬುಕ್ ಆಗ್ತಾ ಇಲ್ಲ. ಅವರು ನಮ್ಮ ಕಡೆ ಬರೋರಿಗೆ ಫೋನ್ ಮಾಡಿದೆ, ಗಾಡಿಯವ್ರಿಗೆ. ಇಲ್ಲ ಮೇಡಮ್ ಬರುತ್ತೆ, ಬುಕ್ ಮಾಡಿ ಅಂದರೆ, ಸರ್ ಆಗಲೂ ಬೆಳಗ್ಗೆ ನಾ ಬುಕ್ ಮಾಡ್ತಾ ಇದ್ದೀನಿ, ಬುಕ್ ಆಗ್ತಾ ಇಲ್ಲ. ಲಾಸ್ಟ್ ಟೈಮ್ ಯಾವಾಗ ಸಿಲಿಂಡರ್ ತಗೊಂಡಿರೋದು ನೀವು? 15 ತಿಂಗಳಲ್ಲಿ ತಗೊಂಡಿರೋದು. 5 ತಿಂಗಳು ಆಗಿದೆ. ಈಗ ನನಗೆ ಸಿಲಿಂಡರ್ ಬೇಕಲ್ವಾ ಸರ್? ನನಗೆ ಆಪ್ರೇಷನ್ ಆಗಿಲ್ಲ, ಹೆಲ್ತ್ ಸರಿ ಇಲ್ಲ, ನಾನು ಏನು ಮಾಡೋಕ್ಕಾಗುತ್ತೆ ನೀವೇ ಹೇಳಿ. ಈಗ ನನಗೆ ಸಿಲಿಂಡ್ರಿಗೆ ಬೇಕು ಸರ್, ನನಗೆ ಅಷ್ಟೇ. 10ನೇ ತಿಂಗಳಲ್ಲಿ ಆಗಿದೆ. ಇದು ಗ್ರಾಹಕರ ಮಾತು ಕೂಡ ಆಗಿರುವಂಥದ್ದು. ಜೊತೆಗೆ ಮಾಲೀಕರಿದ್ದಾರೆ, ಅವ್ರನ್ನೂ ಮಾತನಾಡಿಸ್ತೀನಿ. ಸರ್, ಈಗ ಬೆಳಗ್ಗೆಯಿಂದ ಜನ ಕ್ಯೂ ನಿಂತಿದ್ದಾರೆ ಸಿಲಿಂಡರ್ಗೋಸ್ಕರ. ಏನು ಸಮಸ್ಯೆ ಆಗ್ತೈತೆ? ಯಾಕೆ ಸಿಲಿಂಡರ್ ಕೊಡೋಕ್ಕಾಗ್ತಾ ಇಲ್ವಾ ಅಂತ? ಸಮಸ್ಯೆ ಏನು ಅಂತಂದರೆ, 3,000 ಜನ ಕಸ್ಟಮರ್ ಬುಕ್ ಮಾಡಿದ್ದಾರೆ. ಆ ಬುಕ್ಕಿಂಗ್ಲಲ್ಲಿ ಲಾಕ್ ಮಾಡಿದ್ದಾರೆ. ಈ ಕಸ್ಟಮರ್ ಈಗ ಒಂದು ದಿವಸಕ್ಕೆ 360 ಸಿಲಿಂಡ್ರ್ ಬರುತ್ತೆ ಅಂದ್ಕೊಳ್ಳಿ. 3,000 ಜನಕ್ಕೆ ಹೆಂಗೆ ಹಂಚೋಕ್ಕಾಗುತ್ತೆ ಅಲ್ವಾ? ಅದೇ ಸಮಸ್ಯೆ. ಲೋಡ್ ಬಂದರೆ ನಮಗೆ ಡೆಲಿವರಿ ಕೊಡೋಕ್ಕೆ ತೊಂದರೆ ಇಲ್ಲ, ಲೋಡ್ ಬರ್ತಾ ಇಲ್ಲ. ಹಿಂದೆ ಎಷ್ಟು ಬರ್ತಿತ್ತು ಸರ್ ಒಂದು ದಿನಕ್ಕೆ? ಇವಾಗ ಎಷ್ಟು ಬರ್ತಾ ಇದೆ ಅಂತ? ಮೊದಲೆಲ್ಲ ನಮಗೆ ಸಾಮಾನ್ಯವಾಗಿ 525 ಬರ್ತಾಯಿತ್ತು. ಒಂದು ದಿವಸಕ್ಕೆ 525 ಬರೋದು. ಇವಾಗ ಬರ್ತಾ ಇಲ್ಲ. ಇವಾಗ 360 ಸಿಲಿಂಡರ್ ಬರ್ತಾ ಇದೆ. ಇವತ್ತು ಕಳಿಸ್ತೀವಿ ಅಂತ ಹೇಳಿದ್ದಾರೆ, 525 ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಆದರೂ ನಮ್ಗೆ ಸಾಲಲ್ಲ. ಅಟ್ಲೀಸ್ಟ್ 524 4-5 ಲೋಡ್ ಕಳಿಸಿದ್ರೆ ಬಗೆಹರಿತದೆ. ಎಷ್ಟು ದಿನದಿಂದ ಈ ಥರ ಸಮಸ್ಯೆ ಆಗ್ತಾ ಇದೆ ಸರ್? ಯಾಕಂದರೆ ಈ ಗೃಹ ಬಳಕೆ ಸಿಲಿಂಡರ್ ಪೂರೈಕೆ ಆಗ್ತಿದೆ ಅಂತ ಸರ್ಕಾರ ಹೇಳ್ತಿದೆ, ಆದರೆ ಈ ಥರ ಇದೆ. ಇದೆಯಲ್ಲ, ಕಸ್ಟಮರ್ ಬುಕ್ ಮಾಡಿರೋರು ಜನ ಇದ್ದಾರಲ್ಲ, ಮೊಬೈಲಲ್ಲಿ ಇದೆ. 3,000 ಕಸ್ಟಮರ್ ಬುಕ್ ಮಾಡಿದ್ದಾರೆ. ಈಗ 300 ಸಿಲಿಂಡರ್ ಎಲ್ಲಿಂದ ಕೊಡೋದು? ಯಾರಿಗೆ ಅಂತ ಕೊಡಲಿ? ಆಮೇಲೆ ನಾವು ಬುಕ್ ಮಾಡೋದು, ನಾವಿಲ್ಲಿ ಸಿಸ್ಟಮಲ್ಲಿ ಬುಕ್ ಮಾಡೋಕ್ಕಾಗ್ತಾಯಿಲ್ಲ. ಅವರು ಗ್ರಾಹಕರೇ ಬುಕ್ ಮಾಡಬೇಕು. ಅವ್ರ ಮೊಬೈಲಲ್ಲಿ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಯ್ತಾ ಇಲ್ಲ. ಅದೇ ಸಮಸ್ಯೆ. ಇದಿಷ್ಟು ಏನೋ ಗ್ಯಾಸ್ ಏಜೆನ್ಸಿಯ ಮಾಲೀಕರ ಮಾತು ಕೂಡ ಆಗಿರುವಂಥದ್ದು. ಅಂದರೆ 3,000 ಜನ ಬುಕ್ ಮಾಡಿದ್ರೆ ಕೇವಲ 300 ಸಿಲಿಂಡರ್ ಬರ್ತಾ ಇದೆ. ಇದನ್ನು ಯಾವ ರೀತಿ ಕೊಡಬೇಕು ಅನ್ನೋದು ಕೂಡ ಅವರ ಒಂದು ಅಳಲಾಗಿರುವಂಥದ್ದು. ಅಂದರೆ ಸಾಕಷ್ಟು ಏನು ಬೇಡಿಕೆ ಏನಿದೆ ಅದ್ರ ತಕ್ಕಂತೆ ಪೂರೈಕೆ ಆಗ್ತಾಯಿಲ್ಲ. ಹಾಗಾಗಿ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಅನ್ನೋದು ಕೂಡ ಗ್ಯಾಸ್ ಏಜೆನ್ಸಿ ಮಾಲೀಕರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.
ಸೊ ಇದು ಕೆಲವು ಗ್ಯಾಸ್ ಏಜೆನ್ಸಿಗಳ ಮುಂದೆ ಕಂಡು ಬರ್ತಾ ಇರತಕ್ಕಂಥದ್ದು. ವಾಸ್ತವ ಅಷ್ಟೇ, 3,000 ಬುಕ್ಕಿಂಗ್ ಆಗಿದೆ, 300 ಸಿಲಿಂಡರ್ ಕಳಿಸ್ತಾರೆ. ಈಗ ತಕ್ಷಣಕ್ಕೆ ರಾಜ್ಯ ಸರ್ಕಾರದಿಂದ ಏನು ಕ್ರಮ, ಎಷ್ಟು ಅಭಾವ ಇದೆ ಸರ್? ಪ್ಯೂರ್ಲಿ ಕೇಂದ್ರ ಸರ್ಕಾರದ ವ್ಯವಹಾರ, ರಾಜ್ಯ ಸರ್ಕಾರ ಏನು ಮಾಡುವಂಥದ್ದಿಲ್ಲ ಇದರಲ್ಲಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ, ಪೆಟ್ರೋಲಿಯಂ ಮಿನಿಸ್ಟ್ರಿ ಇವತ್ತು ಕೂಡ ಬರೀತಾ ಇದ್ದಾರೆ. ಆದ್ದರಿಂದ ನಮ್ಮ ಜವಾಬ್ದಾರಿ ಏನಿದೆ, ಏನವರು ಕೊಡ್ತಾರೆ ಅದನ್ನು ಎಸೆನ್ಷಿಯಲ್ ಸರ್ವಿಸ್ಗೆ ಎಲ್ಲಿ ಬೇಕಾಗ್ತದೆ, ಹಾಸ್ಪಿಟ್ಲು, ಕಾಲೇಜು, ಸ್ಕೂಲ್ಸು, ಇದಕ್ಕೆಲ್ಲ ಕೊಡ್ತೀವಿ. ಉಳಿದಿದ್ದನ್ನು ಆಟೋಗೆ ಕೊಡಬೇಕು, ಇನ್ನು ಉಳಿದಿದ್ದನ್ನು ಹೋಟ್ಲವ್ರಿಗೆ ಕೊಡಬೇಕು ಅಂತ ಮಾಡಿದ್ದೀವಿ. ಬಹಳ ಕಡಿಮೆ ಇದೆ ಸದ್ಯಕ್ಕೆ ಹೋಟ್ಲ್ಗಳಿಗೆ ಪೂರೈಕೆ ಆಗುತ್ತಾ ಇಲ್ವಾ ಸರ್? ಇನ್ನೊಂದು ವಾರ ಸುಧಾರಿಸಬೇಕು, ಆಮೇಲೆ ಹೇಳ್ತೀನಿ. ರಾಜ್ಯಾದ್ಯಂತ ಎಷ್ಟು ಹೋಟೆಲ್ಗಳಿಗೆ ಸರ್? 9,000 ಹೋಟೆಲ್ಗಳಂತ ಹೇಳ್ತಾ ಇದ್ರು ಸರ್, ಅಂದರೆ 2% ಇಲ್ಲ ಅದಕ್ಕೆಲ್ಲ ಉತ್ತರ ಹೇಳೋದು ನಡಿ ಅದಕ್ಕೆ. ಸರ್, ಕೇಂದ್ರಕ್ಕೆ ಇವತ್ತು ಕೂಡ ಸಿಎಂ ಅವರು 2ನೇ ಪತ್ರ ಬರಿತಾ ಇದ್ದಾರೆ. ಎಸ್, ಬರೀತಾರೆ. ಈಗ ಅಧಿಕಾರಿಗಳು ಯಾವೆಲ್ಲ ವಲಯಗಳಿಗೆ ಅಭಾವ ಇದೆ ಅಂತ ಹೇಳಿಕೊಟ್ರು ಸರ್ ಆ ಚರ್ಚೆಯಲ್ಲಿ? ಈಗ ಅಲ್ಲೆಲ್ಲ ಹೇಳಿದ್ದೀನಿ, ಮತ್ತೆ ಹೇಳಲ್ಲ. ಇದು ಸಚಿವರ ಪ್ರತಿಕ್ರಿಯೆ. ಈಗಾಗಲೇ ಬಹುತೇಕ ಯಾವ ವಲಯಗಳಲ್ಲಿ ಸಿಲಿಂಡರ್ಗಳ ಪೂರೈಕೆ ಆಗ್ತಾ ಇಲ್ಲ ಅಲ್ಲಿ ಕೂಡ ಒದಗಿಸೋದಕ್ಕೆ ಈಗ ಅಧಿಕಾರಿಗಳ ಜೊತೆ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಅದಕ್ಕೆ ಒಂದಿಷ್ಟು ಮಾತುಕತೆಗಳು ಕೂಡ ಆಗಿದ್ದಾವೆ. ವಿಡಿಯೋ ಜರ್ನಲಿಸ್ಟ್ ಶರತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಆಹಾರ ಸಚಿವ ಮುನಿಯಪ್ಪನವರು ಮಾತಾಡ್ತಾ ಇದ್ದರು. ಪ್ರೆಸ್ ಮೀಟ್ನಲ್ಲೆಲ್ಲ ವಿಚಾರಗಳನ್ನೆಲ್ಲ ಏನು ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲೂ ಪ್ಯೂರ್ಲಿ ಸೆಂಟ್ರಲ್ ಗೌರ್ನಮೆಂಟ್ ಜವಾಬ್ದಾರಿ. ಅವ್ರು ಕಳಿಸೋದನ್ನು ಹಂಚಿಕೆ ಮಾಡೋದಷ್ಟೇ ನಮ್ಮ ಕೆಲಸ ಅನ್ನೋದು ಅವ್ರ ಮಾತು.